ಸೌದೆ ಸಾಗಿಸಲು ಅರಣ್ಯಾಧಿಕಾರಿಗೆ ಮಾಮೂಲಿ ಕೊಡಬೇಕೆಂಬ ಆರೋಪವೊಂದು ಇದೀಗ ಕೇಳಿ ಬಂದಿದೆ ಕಣ್ರಿ. ಇಂಥದೊಂದು ಆರೋಪ ಕರ್ನಾಟಕ ಯುವ ರಕ್ಷಣಾ ಸಮಿತಿಯ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ದಾರೆ. ಡ್ರೈವರ್ ಕೈ ಎತ್ತಿದ್ದೀರಾ ನೀವು ಡ್ರೈವರ್ ಕೈ ಎತ್ತಾಗಿಲ್ಲ, ನಿಮ್ ಬ್ರೇಕ್ ಇಲ್ಲ, ಯಾರು ಓಡಿಸ್ತಿಲ್ಲ, ಯಾರು ಇಲ್ಲಿ ಅರಣ್ಯದಿಂದ ಸೌದೆ ಸಾಗಿಸಲು ಪ್ರತಿ ತಿಂಗಳಿಗೆ 5,000 ಕೊಡಬೇಕಂತೆ. ಇಲ್ದಿದ್ರೆ ಗಾಡಿ ಸೀಸ್ ಮಾಡ್ತೀವಿ ಅಂತ ಧಮಕಿ ಹಾಕಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ಅಂದಹಾಗೆ ಈ ರೀತಿ ಹಣ ಪೀಕುವ ಅರಣ್ಯ ಅಧಿಕಾರಿಯ ಹೆಸರು ರಾಜಶೇಖರಯ್ಯ. ಇವರು ಎಲ್ಲೆಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ ಅಲ್ಲಲ್ಲಿ ಇದೇ ರೀತಿ ಮಾಡಿದ್ದಾರೆ ಅಂತಾರೆ KYRS ಸಂಘಟನೆಯವರು. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ವ್ಯಾಪ್ತಿಗೆ ಬರದೇ ಇರೋಂಥದ್ದು ಹೆಜ್ಜಲ ಚೆಕ್ ಪೋಸ್ಟ್ ಹತ್ರ ಮೇನ್ ರೋಡಲ್ಲಿ ಗಾಡಿ ಹಿಡ್ದು ಸೌದೆ ಗಾಡಿ ಹಿಡ್ದು ಅವ್ರ ವ್ಯಾಪ್ತಿಗೆ ಬರೋದೇ ಇಲ್ಲ. ಅದು ಆ ಸೌದೆ ಗಾಡಿ ಹಿಡಿದು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಅದು ಕೂಡ ನನ್ನ ಹತ್ರ ಆಡಿಯೋ ಇದ್ದಾವೆ ಮತ್ತು ವಿಡಿಯೋ ಇದ್ದಾವೆ. ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳಿಗೆ ಹೊಡೆಯೋಂಥ ರೈಟ್ಸ್ ಇಲ್ಲ. ಇವರು ಕೊಳಪಟ್ಟಿ ಕೈ ಮಾಡೋಂಥದ್ದು ಮತ್ತು ಹೊಡೆಯೋಂಥದ್ದು, ದುಡ್ಡು ಕೇಳೋಂಥದ್ದು ಇವೆಲ್ಲನೂ ಮಾಡಿದ್ದಾರೆ ಸರ್. ರಾಮನಗರ ಉಪ ಅರಣ್ಯ ವಲಯ ಅಧಿಕಾರಿ ರಾಜಶೇಖರಯ್ಯ ಇದೀಗ ಭ್ರಷ್ಟಾಚಾರ ಬಯಲಾಗಿದೆ. ಸೌದೆ ಸಾಗಿಸುವ ಲಾರಿ ಮಾಲೀಕರಿಗೆ ಪ್ರತಿ ತಿಂಗಳು ಮಾಮೂಲಿ ನೀಡುವಂತೆ ಬೆದರಿಕೆ ಹಾಕ್ತಿದ್ರಂತೆ. ತಿಂಗಳಿಗೆ ಎಷ್ಟಾದ್ರೂ ಟ್ರಿಪ್ ಹೊಡಿ, ನಮಗೆ ಪ್ರತಿ ತಿಂಗಳು 1ನೇ ತಾರೀಕಂದು 5,000 ಮಾಮೂಲಿ ಕೊಡಬೇಕೆಂದು ಬೇಡಿಕೆ ಇಡ್ತಾರೆ ಎಂಬ ಆರೋಪ ಕೇಳಿಬಂದಿದೆ. ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ತುಂಬ ಒಂದು ದೌರ್ಜನ್ಯ ಆಗಿದೆ. ಮೇಲಿನ ಅಧಿಕಾರಿಗಳಿಗೆ ಮತ್ತು ಅವ್ರ ಕೆಳಗಂಟ ಇರೋಂಥ ಸಿಬ್ಬಂದಿಗಳಿಗೆ ತುಂಬ ಟಾರ್ಚರ್ ಕೊಡೋದು, ಪಬ್ಲಿಕ್ ಕೇಳೋದು. ಕೆಲವು ದಲಿತ ಪರ ಸಂಘಟನೆ ಇವ್ರನ್ನ ಇಟ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಇಟ್ಕೊಂಡು ಮತ್ತು ಕೆಲವು RTI ಕಾರ್ಯಕರ್ತರನ್ನ ಇಟ್ಕೊಂಡು ಇವರು ಎದುರಿಸೋಂಥದ್ದು ಇವೆಲ್ಲನೂ ಮಾಡ್ತಾರೆ ಸರ್. ಇವ್ರ ವಿರುದ್ಧ ಈ ಥರ ಎಲ್ಲ ಕೇಳಿದರೆ CD ಕೊಟ್ಟಿದ್ದೀವಿ. ಈ ಥರ ಎಲ್ಲ ದುಡ್ಡೆಲ್ಲ ಕೇಳಿದ್ದಾರೆ ಪಬ್ಲಿಕ್ ಹತ್ರ. ಮತ್ತು ಕಳ್ಳ ಸಾಗಾಣಿಕೆ ಕೆಲವರು ಲೋಕಲರ್ನ ಹುಡುಗರನ್ನ ಇಟ್ಕೊಂಡು, ಎಲ್ಲ ದಲಿತ ಹುಡುಗರನ್ನ ಇಟ್ಕೊಂಡು ಅವ್ರ ಮೇಲೆ ಕೂಡ ಅವ್ರನ್ನ ಉಪಯೋಗಿಸ್ಕೊಂಡು ಇವರು ದುಡ್ಡು ಕಲೆಕ್ಷನ್ ಮಾಡೋದು ಎಲ್ಲನೂ ಮಾಡ್ತಾರೆ ಸರ್. ಕರ್ನಾಟಕ ಯುವ ರಕ್ಷಣಾ ಸಮಿತಿಯಿಂದ ಉಪ ಅರಣ್ಯ ವಲಯ ಅಧಿಕಾರಿ ರಾಜಶೇಖರಯ್ಯ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ ಮಾಡಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ರಾಮನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.